ಮೀನರಾಶಿಯವರಿಗೆ ಮುಖ್ಯವಾಗಿ ಈ ಮೀನರಾಶಿಯವರು ಸ್ವಲ್ಪ ಭಾವನಾತ್ಮಕ ವ್ಯಕ್ತಿಗಳು, ಎಮೋಷನಲಿ ತುಂಬ ಅಟ್ಯಾಚ್ ಆಗಿರುವಂಥ ವ್ಯಕ್ತಿಗಳು. ಅಂಥವ್ರಿಗೆ ಏನಾಗುತ್ತೆ ಅಂದರೆ ಈ ಭಾವನೆಗಳಿಗೆ ಸ್ವಲ್ಪ ಧಕ್ಕೆ ಆಗುವಂಥದ್ದು. ತುಂಬ ಕ್ಲೋಸ್ ಫ್ರೆಂಡ್ ಇರ್ತಾನೆ, ಅವನೇ ಏನೋ ಮೋಸ ಮಾಡಿಬಿಟ್ಟಿರ್ತಾನೆ, ಅದರಿಂದ ತುಂಬ ಹರ್ಟ್ ಆಗುವಂಥದ್ದು ಮನಸ್ಸಿಗೆ. ಅಥವಾ ಕುಟುಂಬದಲ್ಲಿ ತುಂಬ ಆತ್ಮೀಯರು ಇರ್ತಾರೆ, ಅವರೇ ಏನೋ ಒಂದು ಮಾತಾಡ್ತಾರೆ, ಅದರಿಂದ ಇವ್ರಿಗೆ ಹರ್ಟ್ ಆಗುವಂಥದ್ದು, ತುಂಬ ಬೇಜಾರಾಗುವಂಥ ವಿಚಾರಗಳು. ಮತ್ತು ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಒಂದು ನಿರ್ಣಾಯಕ ಘಟ್ಟಗಳನ್ನು ಡಿಸಿಷನ್ನ ತಗೊಳ್ಳುವಂಥ ಸಮಯ ಇದಾಗಿರುತ್ತೆ. ಅದರಿಂದ ಈ ವಿಚಾರವಾಗಿ ಆತುರವಾಗಿ ಯಾವುದೇ ಕಾರಣಕ್ಕೂ ನಿರ್ಧಾರ ತಗೊಬಾರ್ದು. ಯಾಕಂದರೆ ನಿಮಗೆ ಈ ಗ್ರಹಣದ ಪರಿಣಾಮ ಪ್ರಭಾವ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಮೀನರಾಶಿಯವರಿಗೆ. ಆದ್ದರಿಂದ ಮುಖ್ಯವಾಗಿ ನಿಮಗೆ ಏನು ಅವಶ್ಯಕತೆ ಇದೆ ಅಂದರೆ ಧ್ಯಾನ, ಅತ್ಯಂತ ಹೆಚ್ಚಿನ ಹೊತ್ತು ಕೂತ್ಕೊಂಡು ನೀವು ಧ್ಯಾನ ಮಾಡಬೇಕಾಗುತ್ತೆ. ಮತ್ತು ಮುಖ್ಯವಾಗಿ ಮಹಾಮೃತ್ಯುಂಜಯನ ಪ್ರಾರ್ಥನೆ ಮಾಡಬೇಕಾಗುತ್ತೆ. ಈ ರೀತಿ ಮಹಾಮೃತ್ಯುಂಜಯನ ಪ್ರಾರ್ಥನೆ ಮಾಡಿದ್ದೇ ಆದರೆ ನೀವು ಅತ್ಯಂತ ಶುಭ ಫಲವನ್ನು ಮೀನರಾಶಿಯವರು ಪಡೆಯಬಹುದಾಗಿದೆ.